ನಮಸ್ಕಾರ ಎಲ್ರಿಗೂ. ಇವತ್ತೊಂದು ರೆಸಿಪಿ ಶೇರ್ ಮಾಡ್ತಾಯಿದ್ದೀನಿ. ಬೆಂಡೆಕಾಯಿ ಹುಳಿ. ಫಸ್ಟು ಬೆಂಡೆಕಾಯಿನ ತೊಳೆದು ಬಟ್ಟೆಲಿ ಒರೆಸ್ಕೊಂಡು ಈ ಥರ ಲೆಂತಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಇನ್ನೂ ಲೆಂತಾಗಿ ಕಟ್ ಮಾಡ್ಬೋದು, ಬಟ್ ಹುಳ ಇರ್ತವೆ. ಈ ಲೆಂತ್ ಇದ್ದರೆ ಕರೆಕ್ಟಾಗಿರುತ್ತೆ. ಫಸ್ಟು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಅದನ್ನು ಒಂದು 2 ಮಿನಿಟ್ಸ್. ಅದೇ ಟೈಮಲ್ಲಿ ಇವನು ತೋರಿಸ್ತಿದ್ದೀನಿ ನೋಡಿರಿ, ತುಂಬ ತೀಟೆ. ಇವನಿಗೆ ಈ ಥರ ಕೆಲಸ ಕೊಟ್ಟಿಲ್ಲ ಅಂದರೆ ಫೋನ್ ನೋಡ್ಕೊಂಡು ಕೂತ್ಕೊತಾನೆ. ಅದರಿಂದ ಇವನಿಗೆ ಈ ಕೆಲಸ. ಇದಕ್ಕೆ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಈಗ ಫಸ್ಟ್ ಹಂಗೆ ಡ್ರೈ ಫ್ರೈ ಮಾಡಬೇಕು. ಅದು ಸ್ವಲ್ಪ ಮಾಯ್ಶ್ಚರ್ ಇರುತ್ತೆ. ಅದಾದ್ಮೇಲೆ ಆಯಿಲ್ ಹಾಕ್ಕೊಂಡು ಫ್ರೈ ಮಾಡ್ಕೊತಿದ್ದೀನಿ. ಇದೇ ಲೆಂತಲ್ಲಿದ್ದರೆ ಟೇಸ್ಟ್ ಚೆನ್ನಾಗಿರುತ್ತೆ. ಆಮೇಲೆ ಅದು ಸ್ವಲ್ಪ ಡೀಪಾಗಿ ಫ್ರೈ ಆದ್ರೂ ಟೇಸ್ಟ್ ಚೆನ್ನಾಗಿರುತ್ತೆ, ಆ ಥರ ಡಾರ್ಕಾಗಿ. ಮಸಾಲೆಗೆ ಡ್ರೈ ಚಿಲ್ಲಿ ಹಾಕ್ತಾಯಿದ್ದೀನಿ. ಇದೊಂದು 16 ಇಲ್ಲ 14 ಇರ್ಬೋದು. ಇದು ಖಾರ ಕಮ್ಮಿ ಇದೆ, ಅದರಿಂದ ಇಷ್ಟು ಹಾಕಿದ್ದೀನಿ. ನಾರ್ಮಲಾಗಿ ಚಿಲ್ಲಿ ಪೌಡ್ರು ಕೂಡ ಯೂಸ್ ಮಾಡ್ಬೋದು. ನೋಡಿ, ಇದು ಫ್ರೈ ಆಗಿರೋದು ಆಲ್ಮೋಸ್ಟ್ ಆಗಿದೆ. ತುಂಬ ಜಾಸ್ತಿ ಮಾಡಲಿಲ್ಲ, ಸ್ವಲ್ಪ ಲೈಟಾಗಿ ಒಂದು 70% ಮಾಡೈತೆ. ಆಮೇಲೆ ಮಸಾಲೆ ಇದಕ್ಕೆ ಏನೇನು ಹಾಕ್ತಾಯಿದ್ದೀವಿ ಅಂದರೆ, ಇದು ಬಸ್ಸಾರು ಮಸಾಲೆ ಬರುತ್ತೆ, ಆಲ್ಮೋಸ್ಟ್ ಬಸ್ಸಾರು ಮಸಾಲೆ. ಈರುಳ್ಳಿ, ಬೆಳ್ಳುಳ್ಳಿ, ಕೊತ್ತಂಬರಿ, ಚಿಲ್ಲಿ, ಜೀರಿಗೆ, ಟೊಮೆಟೊ, ಹುಣಸೆಹಣ್ಣು ಮತ್ತು ಕಾಯಿ. ಹುಣಸೆಹಣ್ಣು ಮತ್ತು ಟೊಮೆಟೊ ಹುಳಿ ಸ್ವಲ್ಪ ಜಾಸ್ತಿ ಇರುತ್ತೆ, ಚೆನ್ನಾಗಿರುತ್ತೆ ಟೇಸ್ಟ್. ಮುದ್ದೆಗೆಲ್ಲ ತುಂಬ ಚೆನ್ನಾಗಿರುತ್ತೆ. ಈಗ ಒಂದು ಕಡಾಯಿಗೆ ಆಯಿಲ್ ಹಾಕಿ ಸ್ವಲ್ಪ ಸಾಸಿವೆ ಹಾಕಿದ್ದೀನಿ. ಆಮೇಲೆ ಆನಿಯನ್ ಜಾಸ್ತಿ ಹಾಕಿದ್ದೀನಿ. ನಮ್ಮನೇಲಿ ಪರ್ಸ್ನಲಾಗಿ ಈ ಥರ ಇಷ್ಟಪಡ್ತಾರೆ. ನಾರ್ಮಲ್ ಒಗ್ಗರಣೆನೂ ಮಾಡ್ಕೋಬೋದು, ಬಟ್ ಇದಕ್ಕೆ ಸ್ವಲ್ಪ ಆನಿಯನ್ನ ಹಸಿಯಾಗಿದ್ದು ಅಂದರೆ ಸ್ವಲ್ಪ ದಪ್ಪ ಆಗಿ ಕಟ್ ಮಾಡಿ ಹಾಕಿದ್ರೆ ಚೆನ್ನಾಗಿರುತ್ತೆ. ಜಾಸ್ತಿ ಹಾಕಿದ್ರೂ ಚೆನ್ನಾಗಿರುತ್ತೆ. ನೋಡಿ, ಕೆಲಸ ಕೊಟ್ಟಿದ್ದೀನಿ. ಅರ್ಧ ಕಲ್ಲಂಗಡಿ ಹಣ್ಣು ವೇಸ್ಟ್ ಮಾಡಿದ್ದಾನೆ. ಸರಿ ತಿನ್ನೋಕ್ಕಾಗಲ್ಲ ಅಂತ ಜ್ಯೂಸ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಮಕ್ಕಳನ್ನ ಈ ಥರನೇ ಎಂಗೇಜಾಗಿ ಇಡಬೇಕು. ಅಂದರೆ ನಾವು ಮಾಡೋ ಕೆಲಸದಲ್ಲಿ ಅವ್ರನ್ನ ಇನ್ವಾಲ್ವ್ ಮಾಡಲಿಲ್ಲ ಅಂದರೆ ಒಂದು ಫೋನ್ಗೆ ಅಡಿಕ್ಟ್ ಆಗ್ತಾರೆ, ಇಲ್ಲ ಟಿ ವಿಗೆ ಅಡಿಕ್ಟ್ ಆಗ್ತಾರೆ. ನಾನು ಏನೇ ಕೆಲಸ ಮಾಡಿದ್ರು ಅವನ್ನ ಕೂರಿಸ್ಕೊತೀನಿ ಜೊತೆಯಲ್ಲಿ ಮಾಡು ಅಂತ. ಬಟ್ ವಿತ್ ಕೇರು. ಚಾಕು ಎಲ್ಲ ಇತ್ತು ಅವ್ನ ಕೈಯಲ್ಲಿ, ನೋಡ್ಬೋದು ನೀವು. ಸೊ ನೋಡಿ, ಈಗ ಮಸಾಲೆ ರುಬ್ಕೊಂಡು ಸ್ವಲ್ಪ ತರಿಯಾಗಿ ರುಬ್ಕೋಬೇಕು, ತುಂಬ ಗ್ರೈನಾಗಿ ನುಣ್ಣಗೆ ಮಾಡ್ಕೋಬಾರ್ದು. ಮಸಾಲೆ ಹಾಕ್ಕೊಂಡು ಪ್ಯಾನಿಗೆ ಮತ್ತು ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿ, ಸಾಲ್ಟು, ಆಮೇಲೆ ಲೈಟಾಗಿ ಸಾಂಬಾರು ಪುಡಿ ಹಾಕಿದ್ದೀನಿ, ಜಸ್ಟ್ ಫಾರ್ ಫ್ಲೇವರ್ಗೆ ಅಷ್ಟೇ. ಜಾಸ್ತಿ ಹಾಕೊಂಡ್ರೆ ಚೆನ್ನಾಗಿರಲ್ಲ, ಸುಮ್ಮನೆ ವಾಸನೆಗೆ ಅಷ್ಟೇ. ಆಮೇಲೆ ಮೀಡಿಯಮ್ ಕನ್ಸಿಸ್ಟೆನ್ಸಿಗೆ ನೀರು ಹಾಕ್ಕೊಂಡು ಬೆಂಡೆಕಾಯಿ ಅದಕ್ಕೆ ಹಾಕ್ಬಿಟ್ಟು 5 ಮಿನಿಟ್ಸ್ ಬಾಯ್ಲ್ ಮಾಡಿದ್ರೆ ಸಾಕು, ಚೆನ್ನಾಗಿ ಬರುತ್ತೆ ಅದು. ಮತ್ತು ತುಂಬ ಜಾಸ್ತಿ ಬಾಯ್ಲ್ ಮಾಡಬಾರ್ದು ಬೆಂಡೆಕಾಯಿನ, ಅದು ಪೀಚ ಥರ ಆಗಿಬಿಡುತ್ತೆ, ಚೆನ್ನಾಗಿರೋದಲ್ಲ ಸಾಂಬಾರು. ಸ್ವಲ್ಪ ತಿನ್ನೋ ಥರ ಒಂದು 80% ಬೆಂದಿದ ತಕ್ಷಣ ಇಳಿಸ್ಬಿಟ್ರೆ ಸಾಕು, ಅದು ಸ್ಟೀಮಲ್ಲೇ ಮಿಕ್ಕಿದ್ದು ಬೆಂದ್ಕೊಂಬಿಡುತ್ತೆ. ಆಮೇಲೆ ನೋಡಿ, ಈ ಥರ ನಾನು ಚೆಕ್ ಮಾಡ್ತಾಯಿದ್ದೀನಿ ಅದನ್ನು ಇಸ್ಕಿ. ಆಮೇಲೆ ಸಾರು ಟೇಸ್ಟ್ ಹೆಂಗೆ ಬರುತ್ತೆ ಅಂತ ಗೊತ್ತಾಗೋದು ಒಂದು ಟ್ರಿಕ್ಕು. ಸಾರು ಮೇಲೆ ಈ ಥರ ಆಯಿಲ್ ತೇಲುತ್ತೆ, ಕರೆಕ್ಟಾಗಿ ಬಾಯ್ಲ್ ಆಗಿದ್ದರೆ. ಸೊ ಇದು ರೆಡಿ ಆಗಿದೆ. ಥ್ಯಾಂಕ್ ಯು. ಸಬ್ಸ್ಕ್ರೈಬ್ ಮಾಡಿ.